ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಸೆಕೆಂಡ್ ಡೇ ನಾವು ತಿರುಮಲಲ್ಲಿ ದರ್ಶನ ಮಾಡಿಬಿಟ್ಟು ಕೆಳಗಡೆ ಗೋವಿಂದರಾಜ ಪಟ್ಟಣ ದೇವಸ್ಥಾನದಲ್ಲಿ ನೋಡೋಕೆ ಬಂದಿದ್ದೀವಿ. ಅದು ಆದಮೇಲೆ ನಮ್ಮ ಪ್ಲ್ಯಾನ್ ಇತ್ತು, ನಾವು ಇನ್ನೊಂದು ಸಾರಿ ತಿರುಮಲ ಮೇಲ್ಗಡೆ ಹೋಗ್ಬಿಟ್ಟು ಸುಮಾರು ದೇವಸ್ಥಾನ ಗಡಿ ಐತೆ ಅಲ್ಲಿ ನೋಡಬೇಕು ಅಂತ. ಸೊ ನನ್ನ ಫೇವ್ರೆಟ್ ಪ್ಲೇಸ್ ಜಪಾಲಿ ಆಂಜನೇಯ ದೇವಸ್ಥಾನ ಐತೆ ಮೇಲ್ಗಡೆ ತಿರುಮಲಲ್ಲಿ. ಸೊ ಅದು ನಾವು ಎಲ್ಲರೂ ಹೋಗಿದ್ದೀವಿ ನೋಡೋಕ್ಕೆ. ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲ. ಸುಮಾರು ಜನ ತಿರುಮಲಲ್ಲಿ ತಿರುಪತಿ ದರ್ಶನ, ದೇವ್ರ ದರ್ಶನ ಮಾಡಿಬಿಟ್ಟು ಇಲ್ಲಿಗೆ ಯಾರೂ ಹೋಗೋದೇ ಇಲ್ಲ. ದೂರದಿಂದ ಬಂದಿರೋರು ಯಾರಿಗೂ ಗೊತ್ತಿರೋಲ್ಲ, ಸೊ ಅವರೆಲ್ಲ ಹೋಗಲ್ಲ. ಸೊ ನೀವೆಲ್ಲ ಕಂಪಲ್ಸರಿ ಬಂದರೆ ನೀವು ಸುಮಾರು ಒಂದು 6-7 ಪ್ಲೇಸ್ ಐತೆ. ಸೊ ನೀವು ಜೀಪ್ ಮಾಡಿಕೊಂಡು ಮೇಲ್ಗಡೆ ಹೋಗ್ಬಿಟ್ಟು ನೀವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮಗೆ ಟೈಮ್ ಇರಲಿಲ್ಲ, ಸೊ ನಾವು ಒಂದು 2-3 ಪ್ಲೇಸ್ ನೋಡಿದ್ದೀವಿ ಅಷ್ಟೇ. ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಆಮೇಲೆ ನಮಗೆ ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಸೊ ನಾವು ಬೇಗ ಎಲ್ಲ ನೋಡಿಕೊಂಡು, ಯಾಕೆಂದರೆ ಕ್ಲೋಸಿಂಗ್ ಟೈಮು 6 o'clock ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಬೇಗ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಅದಿಲ್ಲಿಂದ ಮುಂದೆ ನಾವು ಪಾಪನಾಶ ದೇವಸ್ಥಾನ ಐತೆ. ಆ ದೇವಸ್ಥಾನ ತುಂಬ ಚೆನ್ನಾಗೈತೆ. ಆಮೇಲೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಇನ್ನೊಂದು ದೇವಸ್ಥಾನ ಐತೆ, ಅಲ್ಲಿಗೆ ಬಂದಿದ್ದೀವಿ. ಕೈಲಾಸ ಗಂಗೆ ಅಂದ್ಕೊಂಡು ಅಲ್ಲಿಂದ ನಾವು ಅಲ್ಲಿದ್ದು ನೀರೆಲ್ಲ ಇಟ್ಕೊಂಡು ದೇವ್ರ ಕೈ ಮುಕ್ಕೊಂಡು ಮುಂದೆ ಹೊರಟಿದ್ದೀವಿ. ಕೆಳಗಡೆ ನಾವು ರೂಮ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಹೋಗೋಕ್ಕೆ. ಸೊ ಗೈಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ನಾವು ಏನು ಮಾಡಿದ್ದೀವಿ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಓಕೆ ಗಾಯ್.